ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಸೇರಿ ರಾಜ್ಯದ ವಿವಿಧ ಜಿಲ್ಲೆಯ ರೈತರು ಸಾಲ ಮಾಡಿ ಕಬ್ಬನ್ನ ಬೆಳೆದಿದ್ದಾರೆ. ಸರ್ಕಾರ ಕಬ್ಬಿನ ಬೆಲೆ ನಿಗದಿ ಮಾಡಲು ಮುಂದಾಗಿಲ್ಲ. ಕೂಡಲೇ 1 ಟನ್ ಕಬ್ಬಿಗೆ 3,500 ರೂಪಾಯಿ ನಿಗದಿ ಮಾಡುವಂತೆ ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ 8 ದಿನದ ತನಕ ಅಹೋರಾತ್ರಿಯ ಧರಣಿ ನಡೆಸಿದ್ದಾರೆ. ಕಬ್ಬು ಬೆಳೆದ ಕಬ್ಬು ಬೆಳೆಗಾರರಿಗೆ ಶೀಘ್ರದಲ್ಲಿ 1 ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ಒತ್ತಾಯಿಸಿ ರಾಷ್ಟ್ರೀಯ ರೈತ ಸಂಘದ ಬಾಗಲಕೋಟೆಯ ಜಿಲ್ಲಾಧ್ಯಕ್ಷ ವೀರೇಶ್ ಕಾಳಪ್ಪ ಬುಡಗೇರ್ ಮತ್ತು ಸದಾಶಿವಯ್ಯ ಅರಕೇರಿ ಮಠ ರಾಜ್ಯಾಧ್ಯಕ್ಷ ಇವರ ನೇತೃತ್ವದಲ್ಲಿ ಬದಾಮಿ ತಾಲೂಕಿನ ಎಂಎನ್ಆರ್ ಸೂಗೂರ ಇಂಡಿಯಾ ಅಧಿಕಾರಿಗಳ ಕಚೇರಿಯಲ್ಲಿ ಕಬ್ಬಿನ ಬೆಲೆ ನಿಗದಿ ಮಾಡುವಂತೆ ಮನವಿ ಸಲ್ಲಿಸಲಾಗಿದೆ. ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣ ಬಡಗೇರ್ ಅವರ ಸಮ್ಮುಖದಲ್ಲಿ ಹಾಗೆ ಬಾಗಲಕೋಟೆ ಬದಾಮಿ ತಾಲೂಕಿನ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಸುಧಾರಾಣಿ ಮರಿಸೆಟ್ಟಿ ಅವರು ಇದ್ದಾರೆ. ಹಾಗೆ ಎಲ್ಲ ಊರಿನ ಗ್ರಾಮಸ್ಥರು, ತಾಲೂಕಿನ ಗ್ರಾಮಸ್ಥರು ಕೂಡ ಇದ್ದಾರೆ. ಏನು ಕುಲಕರ್ಣಿ ಅವರಿದ್ದಾರೆ, ಚಿತ್ರದುರ್ಗ ಇವರು ಪುಷ್ಪ ಅವರಿದ್ದಾರೆ, ದೊಡ್ಡಲಿಂಗಪ್ಪ ಮೇಡಮ್ ಅವರಿದ್ದಾರೆ, ರೇಣುವಕ್ಕರ್ ಇದ್ದಾರೆ, ಕಸ್ತೂರಿಯಕ್ಕರ್ ಇದ್ದಾರೆ, ಚಿನ್ನಮ್ಮ ಕುಮಾರ್ ಇದ್ದಾರೆ, ಕೊಡಬಾಗಿ ಅವರಿದ್ದಾರೆ. ಆನಂತರ ಮಾಧವಕ್ಕ ಇನ್ನಿತರ ಎಲ್ಲ ಈ ರೈತರ ಸಮ್ಮುಖದಲ್ಲಿ ನಮ್ಮ ರೈತ ಸಂಘಗಳ ಪದಾಧಿಕಾರಿ ಸಮ್ಮುಖದಲ್ಲಿ ಅವರ ಎದುರಿನಲ್ಲಿ ಅವರ ಮುಂದಾಳತ್ವದಲ್ಲಿ ಅವರ ಸಲಹೆ ಮೇರೆಗೆ ಎಲ್ಲವನ್ನು ಮನವಿನ ಕೊಡ್ತಕ್ಕಂಥದ್ದು. ಆನಂತರ ಈಗ ತಹಶೀಲ್ದಾರರು ನಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸರ್ಕಾರಕ್ಕೆ ಕಳಿಸಬೇಕು, ಆ ಕ್ರಮ ತೆಗೆದುಕೊಳ್ಳಕ್ಕೆ ಸರ್ಕಾರ ಆಗಬೇಕು ಅಂತೇಳಿ ಹೇಳ್ತಿದ್ದೇನೆ. ನಾವು ಇಲ್ಲಿ ಪ್ರಮುಖವಾಗಿ ತಹಶೀಲ್ದಾರ್ಗೆ ನಾವು ಮುಖಾಂತರ ಮುಖ್ಯಮಂತ್ರಿಯವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಆದಿಯೋಗಿ ಸದಾಶಿವಯ್ಯ ಅರಕೇರಿ ಮಠ ಸ್ಥಾಪಿತ ರಾಷ್ಟ್ರೀಯ ರೈತ ಸಂಘದ ವತಿಯಿಂದ ಮತ್ತು ರಾಷ್ಟ್ರೀಯ ರೈತ ಸಂಘದ ವತಿಯಿಂದ ಈ ಎರಡು ರೈತ ಸಂಘಗಳ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಸ್ವಲ್ಪ ನಂಗೆ ವಾಯ್ಸ್ ಹತ್ರ ಬರ್ರಿ, ವಾಯ್ಸ್ ಕಾಣಬೇಕು ಕೇಳಬೇಕು. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನಲ್ಲಿರ್ತಕ್ಕಂಥ ಬದಾಮಿ ನಗರ ಹತ್ತಿರದಲ್ಲಿರ್ತಕ್ಕಂಥ ಏನು ಎಂಎನ್ಆರ್ ಶುಗರ್ ಕೇನ್ ಇಂಡಿಯಾ ಲಿಮಿಟೆಡ್ ಇದಕ್ಕೆ ನಾವು ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ. ಇವತ್ತಿನ ಮನವಿ ವಿಷಯ ಅಂತ ಹೇಳಿದ್ರೆ ಸರ್ ಓದಿ ಹೇಳ್ತಾರೆ, ಆಮೇಲೆ ಮನವಿ ಸ್ವೀಕಾರ ಮಾಡಿ. ಇವತ್ತು ಕರ್ನಾಟಕದ ಇಡೀ ಜಗತ್ತಿಗೆ, ಇಡೀ ರಾಷ್ಟ್ರಕ್ಕೆ ಮತ್ತು ಕರ್ನಾಟಕದ ಜನತೆಗೆ ಗೊತ್ತಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಇಡೀ ರಾಜ್ಯಾದ್ಯಂತ ರೈತರು ಸಾಕಷ್ಟು ಹೆಕ್ಟೇರ್ ಕೋಟಿಗಟ್ಟಲೆ ಲಕ್ಷಾನುಗಟ್ಟಲೆ ಹೆಕ್ಟೇರ್ಗಳಿಗೆ ಕಬ್ಬನ್ನು ಬೆಳೀತಾ ಇರತಕ್ಕಂಥದ್ದಿದೆ. ಹಾಗಾಗಿ ಆ ಕಬ್ಬಿನ ಬೆಲೆಗೆ ಏನೋ ಖರ್ಚಿಗಿರ್ತಕ್ಕಂತೆ ಬೆಲೆ ಇನ್ನೂ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಈ ಎಲ್ಲ ಹಿನ್ನೆಲೆ ಇಟ್ಟುಕೊಂಡು ಖರ್ಚು ಮೆತ್ತು ವೆಚ್ಚಗಳಿಗೆ ಅನುಗುಣವಾಗಿ ರೈತರಿಂದ ಫ್ಯಾಕ್ಟ್ರಿ ಮಾಲೀಕರು ಅಥವಾ ಏನು ಸಹಕಾರ ಸಂಘಗಳಿಂದ ಕಾರ್ಖಾನೆಗಳ ಮಾಲೀಕರು ಎಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಏಕ ರೀತಿಯ ಬೆಲೆಯನ್ನು ಕಬ್ಬಿನ ದರಕ್ಕೆ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿದ ನಂತರವೇ ಏನು ಪ್ರತಿ ಟನ್ ಕಬ್ಬಿಗೆ 3,500 ಫಿಕ್ಸ್ ಮಾಡಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಏಕರೂಪದಲ್ಲಿ ಫಿಕ್ಸ್ ಮಾಡಬೇಕಂತ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆಯೂ ಕೂಡ ಸ್ಟ್ರೈಕ್ ನಡೀತಾ ಇದ್ದಾವೆ, ಪ್ರತಿಭಟನೆ ನಡೀತಾ ಇದ್ದಾವೆ. ಮುಖ್ಯವಾಗಿ ನಾವು ಕೇಂದ್ರ ಹೊಂದಿಕೊಂಡು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ಆ ರಸ್ತೆ ಇವತ್ತಿಗೆ 5 ದಿನ ಆಯಿತು. ಹಗಲು ರಾತ್ರಿ ಅಹೋರಾತ್ರಿ ರಸ್ತೆ ತಡೆಯನ್ನು ಮಾಡಿ ರೈತರು ಧರಣಿಯನ್ನು ಮಾಡ್ತಾ ಇದ್ದೀವಿ. ಸರ್ಕಾರ ನಿನ್ನೆ ಸರ್ಕಾರದ ಪ್ರತಿನಿಧಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಗಳು SP ಅವರು ಬಂದಿದ್ರು. ಆದರೂ ಕೂಡ ಅವರ ಮನವಿಗೆ ನಾವು ಒಪ್ಪಿಲ್ಲ, ಅವರ ಮಧ್ಯಸ್ಥಿಕೆಗೆ ನಾವು ಒಪ್ಪಿಲ್ಲ. ಆನಂತರ ಇವತ್ತು ಇದೇ ತಾನೇ ನಾವು ಬದಾಮಿ ತಾಲೂಕಿನ ತಹಶೀಲ್ದಾರಿಗೆ ಮನವಿ ಕೊಟ್ಬಿಟ್ಟು ಇಡೀ ಒಬ್ಬ ಏನಿದೆ ಮುಖ್ಯಮಂತ್ರಿಯವರಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ. ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆ ಇರಲಿ, ಯಾವುದೇ ಮಾಲಕರು ಇರಲಿ ಅಥವಾ ಸಹಕಾರಿ ಕಾರ್ಖಾನೆಗಳಿರಲಿ ಏಕ ರೀತಿಯಲ್ಲಿ ಕಬ್ಬಿನ ಬೆಲೆ ನಿಗದಿ ಮಾಡಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಇಟ್ಕೊಂಡು ಆಮೇಲೆ ಈ ಬೇಡಿಕೆಯ ಪೂರೈಕೆ ಆದ ನಂತರ ನಾವು ಏನು 3,500 ಪ್ರತಿ ಟನ್ ಕಬ್ಬಿ ಕೊಡ್ತೀವಿ ಅಂತೇಳಿ ಲಿಖಿತ ರೂಪದಲ್ಲಿ ಸಂಘ ಏನೋ ರೈತರಿಗೆ ಈ ಫ್ಯಾಕ್ಟ್ರಿಯವರು ಮಾಲೀಕರು ಘೋಷಣೆ ಮಾಡಬೇಕು. ಲಿಖಿತ ರೂಪದಲ್ಲಿ ಘೋಷಣೆ ಮಾಡ್ತಕ್ಕಂಥದ್ದು ಈ ವಿಚಾರ ಇದೆ. ಅದೇ ರೀತಿ ಮಾಡಬೇಕು ಅಂತೇಳಿ ಈ ಸಮಸ್ಯೆಗೆ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಂತೇಳಿ ತಹಶೀಲ್ದಾರ್ ಮೂಲಕ ಮನವಿಯನ್ನು ಕೊಟ್ಟಿದ್ದೀವಿ. ಇವತ್ತು ಎರಡು ಸಂಘಗಳ ಪ್ರತಿನಿಧಿಗಳಾಗಿ ನಾನು ಏನು ಆದಿಯೋಗಿ ಸದಾಶಿವಯ್ಯ ಅರಕೇರಿ ಮಠ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ರೈತ ಸಂಘ ಹಾಗೂ ಸಂವಿಧಾನಿಕ ಹಕ್ಕುಗಳ ಹಸಿರು ಸೇನೆ, ಆನಂತರ ಏನು ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಇನ್ನು ರಾಷ್ಟ್ರೀಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಈರಣ್ಣ ಕಾಳಪ್ಪ ಬಡಗೇರಿ ಇದ್ದಾರೆ, ತಾಲೂಕು ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಸುಧಾರಣಿ ಮಲ್ಸೆಟ್ಟಿ ಅವರಿದ್ದಾರೆ, ಆನಂತರ ಪುಷ್ಪಕ್ಕ ಅವರಿದ್ದಾರೆ, ಜುಬೇದಕ್ಕ ಅವರಿದ್ದಾರೆ, ರೇಣುವಕ್ಕ ಇದ್ದಾರೆ, ದಾಸೋತ್ರ ಈ ಇಲ್ಲ ಚಿನ್ನಮ್ಮಕ್ಕರಿದ್ದಾರೆ, ಕೊಟಬಾಯಕ್ಕರಿದ್ದಾರೆ, ಏನೋ ಇವರು ನಮ್ಮ ಯಾರು ಸುರೇಶ್ ಬಡಗೆ ಅವರು ಇದ್ದಾರೆ. ಈ ಎಲ್ಲ ರೈತರ ನಡುವೆ ಅವ್ರು ಚರ್ಚೆ ಮಾಡಿ ಈ ರೀತಿ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ. ಮನವಿಯನ್ನು ಏನೋ ನಮ್ಮ
DGM ಅವರು MD ಅವರ ಪರವಾಗಿ ಮನವಿಯನ್ನು ಸ್ವೀಕಾರ ಮಾಡ್ತಾರೆ. ಅವರಿಗೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಈ ಮನವಿ ಪತ್ರ ಸ್ವೀಕರಿಸಿದ ಸೂಗೂರ ಇಂಡಿಯಾ ಅಧಿಕಾರಿಗಳು ನಿಮ್ಮ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಕಳಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಈ ವೇಳೆ ರೈತ ಸಂಘದ ಕಾರ್ಯಕರ್ತರು ಕೂಡಲೇ 1 ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿ ಮಾಡಬೇಕು ಅಂತ ಒತ್ತಾಯಿಸಿ ಮನವಿ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮತ್ತಿತರರು ಉಪಸ್ಥಿತರಿದ್ದರು. ಅಂದಪ್ಪ ಕೋಳೂರ, ಬಾದಾಮಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.